ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕೃಷ್ಣಾಸ್ ಕಿಚನ್. ಇವತ್ತಿನ ರೆಸಿಪಿ ಸಿಂಪಲ್ಲಾಗಿ ಒಂದು ಚಿಕನ್ ಗ್ರೇವಿ ಕಡಿಮೆ ಪದಾರ್ಥಗಳನ್ನು ಬಳಸಿ ಮಾಡುವಂಥದ್ದು. ಹಾಗೆಯೇ ಮಾಡುವ ವಿಧಾನ ನೋಡೋಣ ಬನ್ನಿ. ನೋಡಿ, ಈಗ ಒಂದು ಮಿಕ್ಸಿ ಜಾರ್ನ ತಗೊಂಡಿದ್ದೀನಿ. ಮಿಕ್ಸಿ ಜಾರ್ಗೆ ನಾನು ಒಂದು 3ರಿಂದ 4 ಲವಂಗ, ಹಾಗೆ ಚಕ್ಕೆ ಮತ್ತು ಒಂದು ಏಲಕ್ಕಿ ಹಾಕಿದ್ದೀನಿ. ಮತ್ತು ಸ್ವಲ್ಪ ಒಣ ಕೊಬ್ಬರಿ, ಹಾಗೆಯೇ ಒಂದು 2 ಇಂಚಾಗುವಷ್ಟು ಹಸಿ ಶುಂಠಿ ಮತ್ತು ಸ್ವಲ್ಪ ಬೆಳ್ಳುಳ್ಳಿ, ಒಂದು 2 ಗೆಡ್ಡೆ ಅಷ್ಟು ಬೆಳ್ಳುಳ್ಳಿನ ಬಿಡಿಸ್ಕೊಂಡು ಇಟ್ಕೊಂಡಿದ್ದೀನಿ. ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಮತ್ತು ಪುದೀನ ಎರಡನ್ನೂ ಸಹ ಹಾಕ್ತಾಯಿದ್ದೀವಿ. ಇದನ್ನು ನೀಟಾಗಿ ಮಿಕ್ಸಿಗೆ ಹಾಕ್ಕೋಬೇಕು. ಮಿಕ್ಸಿಗೆ ಹಾಕಿ ರುಬ್ಕೊಂಡಿರಬೇಕು. ನೋಡಿ, ಈ ರೀತಿಯಾಗಿ ರುಬ್ಬಿರ್ತಕ್ಕಂಥ ಪೇಸ್ಟು ರೆಡಿಯಾಗಿದೆ. ಇದನ್ನು ನಾನೊಂದು ಬೇರೆ ಬೌಲ್ಗೆ ಹಾಕ್ಬಿಟ್ಟು ಮತ್ತೆ ನಾನು ಅದೇ ಮಿಕ್ಸಿ ಜಾರ್ನ ತೊಗೊಂಡು ಅದಕ್ಕೆ ಬೇರೆ ಥರ ಮಸಾಲ ರೆಡಿ ಮಾಡ್ಕೊತಾ ಇದ್ದೀವಿ. ಒಂದು 3 ಸ್ಪೂನಷ್ಟು ಧನಿಯಾ ಪೌಡರ್, ಹಾಗೆಯೇ 2 ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರ್ ಎರಡನ್ನೂ ಸಹ ಹಾಕಿಬಿಟ್ಟು ಒಂದು 1/2 ಗ್ಲಾಸಷ್ಟು ವಾಟರ್ನ ಸೇರಿಸಿ ಇದನ್ನು ಈ ಥರ ಪೇಸ್ಟಾಗಿ ರೆಡಿ ಮಾಡಿಟ್ಕೊಂಡಿದ್ದೀವಿ. ಇದು ಮಸಾಲೆಗೆ ತುಂಬ ಚೆನ್ನಾಗಿರುತ್ತೆ, ಗ್ರೇವಿಗೆ. ಹಾಗೆ ಇದು ರೆಡಿ ಮಾಡಿದ್ದೀವಿ. ಈ ರೀತಿಯಾಗಿ ಮಸಾಲಾನ ರೆಡಿ ಮಾಡಿಟ್ಟಿದ್ದೀವಿ. ಮತ್ತು ನೋಡಿ, ಈ ಕಡೆ ನಾನು ಸ್ಟವ್ ಆನ್ ಮಾಡಿ ಕುಕ್ಕರ್ನ ಇಟ್ಬಿಟ್ಟು ಕುಕ್ಕರ್ ಬಿಸಿಯಾಗಿದ ನಂತರ ಅದಕ್ಕೆ ಒಂದು 3ರಿಂದ 4 ಟೇಬಲ್ ಸ್ಪೂನಷ್ಟು ಎಣ್ಣೆನೂ ಹಾಕಿದ್ದೀನಿ. ಎಣ್ಣೆ ಹಾಕಿಬಿಟ್ಟು ಎಣ್ಣೆ ಬಿಸಿಯಾಗಿದ ನಂತರ ಕಟ್ ಮಾಡಿ ಇಟ್ಕೊಂಡಿರ್ತಕ್ಕಂಥ ಈರುಳ್ಳಿ ಹಾಗೆ ಕರಿಬೇವು ಸೊಪ್ಪನ್ನು ಹಾಕಿದ್ದೀವಿ. ನೋಡಿ, ಈಗ ಈರುಳ್ಳಿ ಈ ರೀತಿಯಾಗಿ ಫ್ರೈ ಆಗ್ತಾ ಇರಬೇಕು. ಈರುಳ್ಳಿ ಹಸಿ ಸ್ಮೆಲ್ಲೆಲ್ಲ ಹೋಗಿ ಅದು ಕಲರ್ ಚೇಂಜ್ ಆಗೋ ತನಕ ಒಂದು 2ರಿಂದ 3 ನಿಮಿಷ ಹಾಗೆ ಫ್ರೈ ಮಾಡ್ಕೋಬೇಕು. ಮತ್ತು ಈರುಳ್ಳಿ ಈಗ ಫ್ರೈ ಆಗಿದೆ. ನಾನಿಲ್ಲಿ 1 kg ಚಿಕನ್ನ ತೊಗೊಂಡಿದ್ದೀನಿ. ಚಿಕನ್ನ ನೀಟಾಗಿ ವಾಶ್ ಮಾಡಿಬಿಟ್ಟು ಒಂದು ಪ್ಲೇಟಲ್ಲಿ ಎತ್ತಿಟ್ಕೊಂಡಿದ್ದೀನಿ. ಈ ಕಡೆ ಈರುಳ್ಳಿ ಎಲ್ಲ ಬೆಂದಿದ ತಕ್ಷಣ ಒಗ್ಗರಣೆ ರೆಡಿಯಾಗಿದೆ. ಅದಕ್ಕೆ ನಾನೀಗ ಚಿಕನ್ನ ಸೇರಿಸ್ತಾ ಇದ್ದೀವಿ. ನೋಡಿ, ಈ ರೀತಿಯಾಗಿ ಚಿಕನ್ನ ಒಗ್ಗರಣೆಯಲ್ಲಿ ಸೇರಿಸಿ ಇದನ್ನು ಹಾಗೆ ನಾವು ಒಂದು 2ರಿಂದ 3 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡು ಮತ್ತು ನಾನು ಇದಕ್ಕೆ ಒಂದು 2 ಸ್ಪೂನಷ್ಟು ಕಲ್ಲುಪ್ಪನ್ನು ಸಹ ಸೇರಿಸ್ತಾ ಇದ್ದೀನಿ. ನೋಡಿ, ಉಪ್ಪನ್ನು ಸೇರಿಸಿದ ತಕ್ಷಣ ಇದು ಹೀಗೇ ತಿರುಗಿಸ್ಕೊತಾ ಇರಬೇಕು. ಎಲ್ಲನೂ ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡು ಒಂದು 5ರಿಂದ 6 ನಿಮಿಷ ಹಾಗೆ ಕುದಿಯೋಕ್ಕೆ ಬಿಡಬೇಕು. ಉಪ್ಪು ಹಾಕಿದ ನಂತರ ನೋಡಿ, ಸೈಡಲ್ಲೆಲ್ಲ ಕುದಿ ಬರ್ತಾ ಇದೆ. ಆ ಥರ ಕುದಿಯೋವರೆಗೂ ಬಿಟ್ಬಿಟ್ಟು ಮತ್ತೆ ನಾವೇನು ರೆಡಿ ಮಾಡಿ ಇಟ್ಕೊಂಡಿದ್ದೀವೋ ಈಗ ಈ ಮಸಾಲನೆಲ್ಲ ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀವಿ. ನೋಡಿ, ನಾವೇನು ರೆಡಿ ಮಾಡಿಟ್ಟಿದ್ದೋ ಆ ಮಸಾಲಾನ ಈಗ ಚಿಕನ್ ಒಳಗಡೆ ಸೇರಿಸ್ತಾ ಇದ್ದೀವಿ. ಸೇರಿಸ್ಬಿಟ್ಟು ಅದನ್ನು ಸಹ ಮತ್ತೆ ನಾವು ಒಂದು 3ರಿಂದ 4 ನಿಮಿಷ ಹಾಗೇ ಮಿಕ್ಸ್ ಮಾಡ್ಕೊತಾ ಇರಬೇಕು. ನೋಡಿ, ಈ ರೀತಿಯಾಗಿ ಎಲ್ಲನೂ ಮಿಕ್ಸ್ ಆಗ್ತಾ ಇದೆ. ಈಗ ಇದನ್ನು ನಾವು ಒಂದು 5 ನಿಮಿಷ ಹೀಗೇ ಕುದಿಯೋದಕ್ಕೆ ಬಿಡಬೇಕು. ನೋಡಿ, ಸೈಡಲ್ಲೆಲ್ಲ ಕುದಿ ಬರ್ತಾ ಇದೆ. ಅದು ಎಣ್ಣೆ ಅಂಶನ ಬಿಡೋವರೆಗೂ ಹಾಗೆ ಕುದಿಸ್ತಾ ಇರಬೇಕು. ತುಂಬ ನೀರೆಲ್ಲ ಹಾಕೋದಕ್ಕೆ ಹೋಗಬಾರ್ದು. ಸ್ವಲ್ಪ ನಾನಿಲ್ಲಿ ಒಂದು ಮೀಡಿಯಮ್ ಸೈಜ್ ಒಂದು ಗ್ಲಾಸಷ್ಟು ನೀರನ್ನು ಹಾಕಿದ್ದೀನಿ. ಹಾಕ್ಬಿಟ್ಟು ಈಗ ನಾವು ಕುಕ್ಕರ್ನ ಕ್ಯಾಪ್ನ ಕ್ಲೋಸ್ ಮಾಡಿದ್ದೀನಿ. ಕುಕ್ಕರ್ ಕ್ಯಾಪ್ ಕ್ಲೋಸ್ ಮಾಡಿ ಇದು ಒಂದು 2ರಿಂದ 3 ವಿಸಲ್ ಬರಬೇಕು. ನೋಡಿ, ವಿಸಲ್ ಬರ್ತಾ ಇದೆ. ಇದನ್ನ ತಣ್ಣಗಾಗೋದಕ್ಕೆ ಬಿಟ್ಟು ಮತ್ತೆ ಓಪನ್ ಮಾಡಿದ್ದೀವಿ. ನೋಡಿ, ಈ ಥರ ಚಿಕನ್ ಗ್ರೇವಿ ರೆಡಿಯಾಗಿದೆ. ಈ ರೀತಿಯಾಗಿ ಕಲರ್ಫುಲ್ಲಾಗಿ ಚಿಕನ್ ಗ್ರೇವಿ ಚೆನ್ನಾಗಿ ರೆಡಿಯಾಗಿದೆ. ನೋಡಿ, ಈ ವಿಡಿಯೋ ಇಷ್ಟ ಆದರೆ ನೀವು ಒಂದು ಸಲ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ. ಹಾಗೆಯೇ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಕೃಷ್ಣಾಸ್ ಕಿಚನ್ಗೆ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಬಾಯ್.